ತಳಕೆಯಲ್ಲಿರುವಂತಹ ಅಸ್ತ್ರ ಏನು ಪ್ರಮುಖವಾಗಿ ಕುರ್ಚಿ ಕಾದಾಟ ಪ್ರಸ್ತಾಪ ಆಗಬಹುದು ಅಂತ. ಇನ್ನ ಬಿಜೆಪಿ ಜೊತೆಗಿರುವಂತಹ ಮೈತ್ರಿ ಪಕ್ಷ ಜೆಡಿಎಸ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಈ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಆ ಕುರಿತ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ. ವಿಪಕ್ಷಗಳು ಸರ್ವಸನ್ನದ್ಧ ಸರ್ಕಾರವನ್ನ ಕಟ್ಟ ಹಾಕಬೇಕು ಅಂತ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಜೆಡಿಎಸ್ ಕೂಡ ರೆಡಿಯಾಗಿದೆ. ಉತ್ತರ ಕರ್ನಾಟಕ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಪ್ಲಾನ್, ಇದನ್ನ ಸ್ವಾಗತ ಮಾಡ್ಕೊಳ್ತಾರೆ ಆ ಭಾಗದ ಜನ. ಕಬ್ಬು ಬೆಲೆ, ಮೆಕ್ಕೆಜೋಳ ಬೆಲೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಬಿಜೆಪಿ ಜೊತೆ ಸೇರ್ಕೊಂಡು ಜೆಡಿಎಸ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ತಮ್ಮ ಪಕ್ಷದ ನಾಯಕರಿಗೆ. ಬಿಜೆಪಿ ಜೊತೆ ಸಮನ್ವಯದಿಂದ ಹೋರಾಟ ಮಾಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಉತ್ತರ ಕರ್ನಾಟಕ ಕ್ಷೇತ್ರಗಳ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಇದೆಯಲ್ಲ. ಹಾಗಾಗಿ ನೀವು ಬೇರೆ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಜನರ ಬಗ್ಗೆ ಮಾತಾಡಿ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ, ಆ ಭಾಗದ ರೈತರ ಬಗ್ಗೆ ಧ್ವನಿ ಎತ್ತಿ ಅನ್ನುವಂತಹ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರಂತೆ ತಮ್ಮ ಪಕ್ಷದ ನಾಯಕರಿಗೆ. ಬಟ್ ಹೆಂಗೆ ಹೋರಾಟಗಳಿರಬೇಕು ಅಂದ್ರೆ ಬಿಜೆಪಿ ಜೊತೆಗೂಡೆ ಹೋರಾಟ ಆಗಬೇಕು. ಕಾರಣ ಮೈತ್ರಿ ಪಕ್ಷ, ಅವರೊಂದು ದಾರಿ ನಾನೊಂದು ದಾರಿ ಅಂತ ಹೋಗಕ್ಕಾಗಲ್ಲ. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಸೊ ಒಗ್ಗಟ್ಟಾಗಿ ಸಮನ್ವಯವನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿ ಸದನದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಶಾಸಕರಿಗೆ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಜೆಡಿಎಸ್ ನ ಅಜೆಂಡಾ ಏನು? ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, ಯಾವ ಪ್ರಮುಖ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತ ಜೆಡಿಎಸ್? ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗಬೇಕಲ್ಲ. ಶ್ರುತಿ, ಏನು ಬಿಜೆಪಿ ಜೆಡಿಎಸ್ ಜೊತೆಗೆ ಮತ್ತು ಜೆಡಿಎಸ್ ಮೈತ್ರಿ ಇರುವಂತದ್ದು. ಮೈತ್ರಿ ಮೂಲಕವೇ ಲೋಕಸಭಾ ಚುನಾವಣಾ ಎದುರಿಸಿದ ಬಳಿಕ ಮೈತ್ರಿಯಲ್ಲಿ ಸಾಕಷ್ಟು ಬಿಡುಕು ಆಗಿತ್ತು. ಜೊತೆಗೆ ಸಮನ್ವಯತೆಯ ಕೊರತೆ ಕಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಈ ಒಂದು ಅಧಿವೇಶನಕ್ಕೂ ಮುಂಚೆ ಸಾಕಷ್ಟು ಸಭೆಗಳನ್ನು ನಡೆಸಿದೆ. ಪ್ರಮುಖವಾಗಿ ಜೆಡಿಎಸ್ ನ ಶಾಸಕಾಂಗ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲ ಶಾಸಕರಿಗೂ ಕೂಡ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಬಿಜೆಪಿಯ ಜೊತೆಗೆ ಓಕೆ ದುರ್ಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಂಟಿನ್ಯೂ ಮಾಡಿ. ನೀವೇ ಹೇಳ್ದಂಗೆ ಒಗ್ಗಟ್ಟು ಪ್ರದರ್ಶನ ಆಗಬೇಕು, ಸಮನ್ವಯದ ಕೊರತೆ ಇದೆ ಅಂತ ಪ್ರತಿ ಬಾರಿ ಕೂಡ ಎರಡು ಪಕ್ಷಗಳ ಮಧ್ಯೆ ನೋಡ್ತಾ ಇದ್ವಿ. ಈ ಬಾರಿ ಒಗ್ಗಟ್ಟಾಗಿ ಹೋಗುವಂತ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗುತ್ತೆ? ಪ್ರಮುಖವಾಗಿ ಯಾವ ವಿಚಾರವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತ ಪಕ್ಷ? ಖಂಡಿತ ಶ್ರುತಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಮುಂಬರುವ 28ರ ಚುನಾವಣೆಗೆ ಮೈತ್ರಿ ಮೂಲಕವೇ ಚುನಾವಣೆಗೆ ಹೋಗಬೇಕನ್ನುವಂತ ಅಜೆಂಡಾವನ್ನ ಈಗಾಗಲೇ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಸೆಟ್ ಮಾಡಿರುವಂತದ್ದು. ಅಜೆಂಡಾವನ್ನ ಸೆಟ್ ಮಾಡಿ 3 ಚುನಾವಣೆಗಳ ಮೇಲೆ ಗುರಿ ಇಟ್ಕೊಂಡು ನಾವು ಪಕ್ಷ ಸಂಘಟನೆಗೆ ಮುಂದಾಗೋಣ ಅನ್ನುವಂತ ಒಂದು ಖಡಕ್ ಸೂಚನೆಯನ್ನ ಜೆಡಿಎಸ್ ನ ಶಾಸಕರಿಗೆ, ಜೆಡಿಎಸ್ ನ ಸಂಘಟಕರಿಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಜೆಡಿಎಸ್ ಯಾವ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೆ ಗೆಲುವನ್ನ ಸಾಧಿಸ್ತಾ ಇತ್ತು, ಜೊತೆಗೆ ರೈತರ ಪರವಾಗಿ ಇದ್ದಂತಹ ಪಕ್ಷಕ್ಕೆ ಈಗ ಸಾಕಷ್ಟು ಹಿನ್ನಡೆ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮತ್ತು ರೈತರ ಸಮಸ್ಯೆಗಳನ್ನ ಹೆಚ್ಚಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ಲೇಬೇಕನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಬಿಜೆಪಿಯ ನಾಯಕರ ಜೊತೆಗೆ ಸಮನ್ವಯತೆಯನ್ನ ಕಾಪಾಡಿಕೊಂಡು ಒಗ್ಗಟ್ಟಿನ ಹೋರಾಟಕ್ಕೆ ಖಡಕ್ ಸೂಚನೆಯನ್ನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನ ಮಾಡ್ಬೇಕಾದ್ರೆ ಮೈತ್ರಿ ಪಕ್ಷ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಿದ್ರೆ ಅದು ಸಫಲ ಆಗತ್ತೆ. ಜೊತೆಗೆ ಮುಂಬರುವಂತಹ 2028ರ ಚುನಾವಣೆ ಮತ್ತು ಲೋಕಲ್ ಬಾಡಿ ಚುನಾವಣೆಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಶಾಸಕಾಂಗ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ನ ಶಾಸಕರಿಗೆ ಮತ್ತು ಎಡಿಎಲ್ಪಿ ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಏನು ಮುಂಬರುವಂತಹ ಚುನಾವಣೆ ಗುರಿಯಾಗಿ ಇಟ್ಕೊಂಡು ರೈತರ ಸಮಸ್ಯೆಗಳಿಗೆ ಅವರ ಪರವಾಗಿ ನಿಲ್ಲುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.